ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಈ ಕಂಪ್ಲೀಟ್ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಕರ್ನಾಟಕದ ಎಲ್ಲ ಪರೀಕ್ಷೆಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಸೈನ್ಸ್ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇದೇನಪ್ಪ ಅಂದರೆ ಪಾರ್ಟ್ 19ನೇ ವಿಡಿಯೋ ಆಗುತ್ತೆ. ಸೊ ಪಾರ್ಟ್ 19 ಹೊಸ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡ್ಕೊಳ್ರಿ ಮತ್ತು ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಕೂಡ ನೋಡ್ಕೊಳ್ರಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇವು ಪ್ರೆಸೆಂಟ್ ಏನಪ್ಪ ಅಂದರೆ ಕನ್ಫರ್ಮ್ ಆಗಿರ್ತಕ್ಕಂಥ ಎಲ್ಲ ಎಕ್ಸಾಮ್ಗೂ ಉಪಯುಕ್ತವಾಗ್ತಾ ಇದೆ ಸ್ನೇಹಿತರೆ. ಸೊ ಅಂದರೆ ಸೈನ್ಸ್ನಲ್ಲಿ ಒಂದು ನೆನ್ಪಿಟ್ಕೊಳ್ರಿ, ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಪ್ಪ ಅಂತಂದರೆ ಸಿಲೆಬಸ್ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕ್ವಶನ್ಗಳು ರಿಪೀಟ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಸಿಲೆಬಸ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇನ್ನು ನೋಡ್ರಿ, ಈ ಚಾಪ್ಟರ್ ಏನಪ್ಪ ಅಂದರೆ ಗ್ರಹಗಳು, ಪ್ಲಾನೆಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಂಗ್ಲೀಷ್ನಲ್ಲಾಗಲಿ ಮತ್ತು ಕನ್ನಡದಲ್ಲಾಗಲಿ ನಾನು ಎರಡರಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲ್ಲ ಕೇಳೋದ್ರಲ್ಲಿ. ಸೊ ಮೊದಲನೇ ಪ್ರಶ್ನೆ ಡಿಸ್ಕಸ್ ಮಾಡೋಣ, ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಸೊ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದು PC 2012ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ ಅಂದರೆ ಮಂಗಳ ಗ್ರಹ. ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕೂಡ ಕರೆಯಲಾಗುತ್ತದೆ. ನೋಡ್ರಿ, ನೆನ್ಪಿಟ್ಕೊಳ್ರಿ, ಮಾರ್ಸ್ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ. ಯಾಕಪ್ಪ ಅಂತಂದರೆ ಅದರೊಳಗಡೆ ಐರನ್ ಆಕ್ಸೈಡ್ ಜಾಸ್ತಿ ಇದೆ, ಫೆರಸ್. ಐರನ್ಗೆ ಇನ್ನೊಂದು ಏನಂತ ಕರೀತಾರೆ, ಫೆರಸ್ ಅಂತ ಕರೀತಾರೆ. ಸೊ ಇದು ಜಾಸ್ತಿ ಇರುವ ಕಾರಣ ಆ ಗ್ರಹ ಕೆಂಪಾಗಿ ಕಾಣುತ್ತೆ ಸ್ನೇಹಿತರೆ. ಸೊ ನೀವು ನೋಡಿರ್ಬೋದು, ಎಲ್ಲಾದರೂ ಕೆಂಪು ಮಣ್ಣು ನೋಡಿದ್ರಿ ಅಂತಂದ್ರೆ ನೆನ್ಪಿಟ್ಕೊಡ್ರಿ, ಅದರೊಳಗಡೆ ಐರನ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, ರಾತ್ರಿಯ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣ್ತಕ್ಕಂಥ ಗ್ರಹ ಯಾವುದು ಅಂತ ಕೇಳ್ತಾರೆ. ಸೊ ಅಂದರೆ ರಾತ್ರಿಯ ವೇಳೆಯ ಒಳಗಡೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಸೊ ಈ ಗ್ರಹ ಯಾವುದಪ್ಪ ಅಂತಂದರೆ ಇದು ಜೈಲರ್ ವಾರ್ಡರ್ 2015ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಸೊ ಇದು ತುಂಬ ಸಲ ರಿಪೀಟ್ ಕೂಡ ಆಗಿದೆ. ಇದು ಶುಕ್ರ ಗ್ರಹ, ವೀನಸ್ ಅಂತ ಕರಿತೀವಿ. ಶುಕ್ರ ಗ್ರಹವು ರಾತ್ರಿ ವೇಳೆಯಲ್ಲಿ ಅಂದರೆ ಚಂದ್ರನ ಸಮೀಪ ಇರುತ್ತೆ ನೋಡ್ರಿ, ಇದು ಜಾಸ್ತಿ ಪ್ರಕಾಶಮಾನವಾಗಿ ಕಾಣುತ್ತೆ ಇದು ಗ್ರಹ. ಸೊ ಇದು ಶುಕ್ರ ಗ್ರಹವಾಗಿದೆ. ನೆಕ್ಸ್ಟ್, ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಯಾವುದು ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಸಹ ಕರೆಯುತ್ತಿದ್ದು ಇದು ಭೂಮಿಯ ನೆರೆಯಲ್ಲಿರುವ ಒಂದು ಗ್ರಹವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಸೊ ಭೂಮಿಯ ಸಮೀಪ ಇರತಕ್ಕಂಥ ಗ್ರಹ ಅಂತ ಅಂದರೆ ಅದು ಮಂಗಳ ಗ್ರಹ ಆಗುತ್ತೆ. ಮತ್ತು ಇದು ಏನಪ್ಪ ಅಂದರೆ ಕೆಂಪು ಗ್ರಹ ಅಂತ ಕೂಡ ಕರೀತಾರೆ. ಫಸ್ಟ್ ಪ್ರಶ್ನೆಯಲ್ಲಿ ನಾವು ಡಿಸ್ಕಸ್ ಮಾಡಿರೋ ರೀತಿಯಾಗಿ. ಸೊ ಈ ಪ್ರಶ್ನೆ ನೋಡ್ರಿ, SCF 2014 ಮತ್ತು KS 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಇನ್ನು ಎರಡನೇದು ಏನಿದೆ, ಇದು ಡಿಮೋಸ್ ಮತ್ತು ಕ್ಯಾಲಿಸ್ಟೋ ಎಂಬ 2 ಉಪಗ್ರಹಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕೆಂತಂದರೆ 2 ಉಪಗ್ರಹಗಳು ಇದ್ದಾವೆ ಮಾರ್ಸ್ಗೆ, ಬಟ್ ಡಿಮೋಸ್ ಮತ್ತು ಪ್ರೋಬೋಸ್ ಅಂತ ಇದೆ. ಡಿಮೋಸ್ ಮತ್ತು ಪ್ರೋಬೋಸ್ ಅಂತ ಕರಿತೀವಿ, ಕ್ಯಾಲಿಸ್ಟೋ ಅನ್ನುವಂಥದ್ದೆಲ್ಲ. ಸೊ ಅದಕ್ಕೋಸ್ಕರ ಇದು ಎರಡನೇ ತಪ್ಪಾಗುತ್ತೆ. ಸೊ ಇನ್ನು ಮೂರನೇದಾಗಿ, ಇದು ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟಿರತಕ್ಕಂಥ ಸೌರವ್ಯೂಹದ ಗ್ರಹ ಅಂತ ಕರೆಯಲಾಗುತ್ತದೆ. ಇದು ಸರಿಯಾಗುತ್ತೆ. ಭೂಮಿಯನ್ನು ಬಿಟ್ಟರೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಮಾನವ ಸಂಶೋಧಿಸಿರ್ತಕ್ಕಂಥ ಗ್ರಹ ಅಂತ ಅಂದರೆ ಇದು ಏನಪ್ಪ ಅಂದರೆ ಇದು ಮಾರ್ಸ್ ಆಗುತ್ತೆ ಅಥವಾ ಮಂಗಳ ಗ್ರಹವಾಗುತ್ತೆ. ಸೊ ಅದಕ್ಕೋಸ್ಕರ ಮೂರನೇದು ಕೂಡ ಸರಿಯಾಗುತ್ತೆ. ಇನ್ನು ಇದು ಸೌರವ್ಯೂಹದ ಅತಿ ಚಿಕ್ಕ ಗ್ರಹ, ಇದು ತಪ್ಪು. ಸೊ ಬುಧ ಗ್ರಹ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಆಗುತ್ತೆ. ಸೊ ನಾಲ್ಕನೇದು ಕೂಡ ತಪ್ಪಾಗುತ್ತೆ. 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಅಸ್ಟ್ರಾಯ್ಡ್ಗಳು ಎಲ್ಲಿರುತ್ತವೆ ಅಂತ ಕೇಳಿದ್ದಾರೆ. ಸೊ ಅಸ್ಟ್ರಾಯ್ಡ್ಗಳು ಕಂಡು ಬರ್ತಕ್ಕಂಥ ಅಸ್ಟ್ರಾಯ್ಡ್ ಪಟ್ಟಿ ಎಲ್ಲಿ ಕಂಡು ಬರುತ್ತೆ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ C, ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡು ಬರ್ತವೆ. ಮಂಗಳ ಮತ್ತು ಮರ್ಕ್ಯುರಿ, ಸೊ ಇವೆರಡೂ ಗ್ರಹಗಳ ನಡುವೆ ಅಸ್ಟ್ರಾಯ್ಡ್ಗಳು ಕಂಡು ಬರ್ತವೆ. ಸೊ ಒಂದು ಪಟ್ಟಿಯ ರೀತಿಯಾಗಿ ಅಸ್ಟ್ರಾಯ್ಡ್ಗಳು ಕಂಡು ಬರ್ತಕ್ಕಂಥದ್ದು. ಇದು KS 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ. ನೆಕ್ಸ್ಟ್, ಶುಕ್ರ ಗ್ರಹವು ಸೂರ್ಯನಿಂದ ಬುಧ ಗ್ರಹಕ್ಕಿಂತ ಬಹಳ ದೂರದಲ್ಲಿದ್ದರೂ ಅದರ ತಾಪಮಾನವೇ ಹೆಚ್ಚಾಗಿರುವ ಕಾರಣವೇನು ಅಂತ ಕೇಳ್ತಾರೆ. ಅಂದರೆ ಸೂರ್ಯನ ಸಮೀಪ ಇರತಕ್ಕಂಥದ್ದು ಬುಧ ಗ್ರಹ, ಅದಾದಮೇಲೆ ಕಂಡು ಬರ್ತಕ್ಕಂಥದ್ದು ಶುಕ್ರ ಗ್ರಹ, ಅದಾದಮೇಲೆ ಭೂಮಿ, ಅದಾದಮೇಲೆ ಮಂಗಳ ಕಂಡು ಬರುತ್ತೆ. ಸೊ ಈ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು. ಬಟ್ ಸೂರ್ಯನಿಗೆ ಸಮೀಪ ಇರತಕ್ಕಂಥ ಬುಧ ಗ್ರಹ ಆದರೂ ಶುಕ್ರ ಗ್ರಹ ಇದೆಯಲ್ಲ ಅದು ಹೆಚ್ಚು ಬ್ರೈಟ್ ಕಾಣುತ್ತೆ, ಅಂದರೆ ಅದು ಶಾಖ ಜಾಸ್ತಿ ಕಂಡು ಬರುತ್ತೆ ಅದರಲ್ಲಿ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಯಾಕಪ್ಪ ಅಂತಂದರೆ ಶುಕ್ರ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂದರೆ CO2 ಹೆಚ್ಚಿಗೆ ಇದೆ. ಸೊ ಅದಕ್ಕೋಸ್ಕರನೇ ಈ ಒಂದು CO2 ಇದೆಲ್ಲ ಜಾಸ್ತಿ ಶಾಖವನ್ನು ಹಿಡಿದಿಟ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ಇದು ಜಾಸ್ತಿ ಹೀಟಾಗಿ ಮತ್ತು ಜಾಸ್ತಿ ಪ್ರಕಾಶಮಾನವಾಗಿ ಕಾಣುತ್ತೆ. ಸೊ ಅದು ಆನ್ಸರ್ ಆಗುತ್ತೆ. ಇಲ್ಲಿ CO2 ಹೆಚ್ಚಾಗಿರೋ ಕಾರಣ ಅದು ಜಾಸ್ತಿ ಹೀಟನ್ನು ಹಿಡಿದಿಟ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ರಿ, ಅದಕ್ಕೋಸ್ಕರನೇ ಶುಕ್ರ ಗ್ರಹ ಜಾಸ್ತಿ ಬಿಸಿಯಾಗಿರುತ್ತೆ ಬುಧ ಗ್ರಹಕ್ಕಿಂತ.
ನೆಕ್ಸ್ಟ್, ಗಾಡ್ ಆಫ್ ವಾರ್ ಎಂಬುದನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಯಾವ ಗ್ರಹಕ್ಕೆ ಒಂದು ಏನಪ್ಪ ಅಂದರೆ ಯುದ್ಧಗಳ ರಾಜ ಅಂತ ಕರೀತಾರೆ, ಗಾಡ್ ಆಫ್ ಯುದ್ಧಗಳ ದೇವರು ಅಂತ ಕರೀತಾರೆ. ಗಾಡ್ ಆಫ್ ವಾರ್ ಅಂತ ಯಾವುದಕ್ಕೆ ಕರೆಯಲಾಗುತ್ತದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಗಾಡ್ ಆಫ್ ವಾರ್ ಅಂತ ಕರೀತಕ್ಕಂಥದ್ದು ಯಾವುದಕ್ಕೆ ಅಂತ ಅಂದರೆ which planet is known as god of war? ಮಂಗಳ ಗ್ರಹ. ಸಾರಿ, ಇದು ಡಿ ಅಲ್ಲ ಆನ್ಸರು, ಆನ್ಸರ್ ಬಿ ಆಗುತ್ತೆ. ಮಂಗಳ ಗ್ರಹಕ್ಕೆ ಗಾಡ್ ಆಫ್ ವಾರ್ ಅಂತ ಕರೀತಾರೆ. ಗಾಡ್ ಆಫ್ ವಾರ್ ಎಲ್ಲಿ ಈಜಿಪ್ಟ್ ಪಿರಮಿಡ್ ನಡೆದಿವಲ್ಲ, ಸೊ ಈಜಿಪ್ಟಿಯನ್ಸ್ ಏನಿದಾರಲ್ಲ ಅವರು ಕರಿತಿದ್ರು ಇದು ಮಂಗಳ ಗ್ರಹಕ್ಕೆ ಗಾಡ್ ಆಫ್ ವಾರ್ ಅಂತ ಕರಿತಿದ್ರು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಇದು SCF 2021 ಕೇಳಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ನೆಕ್ಸ್ಟ್, ಸೌರವ್ಯೂಹದಲ್ಲಿರುವ ಕ್ಷುದ್ರ ಗ್ರಹಗಳ ಪಟ್ಟಿಯು ಅಂದರೆ ಅಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ, ಈ ಕೆಳಗಿನ ನಡುವೆ ಕಕ್ಷೆಯಲ್ಲಿವೆ ಅಂತ ಕೇಳಿದರೆ. ಸೊ ಆಲ್ರೆಡಿ ಒಂದ್ಸಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು KS 2012 ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡ್ರಿ ಆನ್ಸರ್ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ, ಮಂಗಳ ಮತ್ತು ಗುರು ಗ್ರಹದ ನಡುವೆ ಕಂಡು ಬರ್ತವೆ. ಸೊ ಕ್ಷುದ್ರ ಗ್ರಹಗಳು ಅಥವಾ ಅಸ್ಟ್ರಾಯ್ಡ್ಗಳು. ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಸೇಮ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಮಂಗಳ ಮತ್ತು ಗುರು ಗ್ರಹ B.Ed 2015 ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಸಮೀಪವಾಗಿದೆ ಅಂತ ಕೇಳಿದರೆ. ಸೊ ಇದು ಬುಧ ಗ್ರಹ PC 2015 ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಗ್ರಹವಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಗ್ರಹಗಳಿಗೆ ನೈಸರ್ಗಿಕ ಉಪಗ್ರಹಗಳಿಲ್ಲ ಅಂತ ಕೇಳಿದ್ದಾರೆ. ಸೊ ಉಪಗ್ರಹಗಳಿಲ್ಲದೆ ಇರತಕ್ಕಂಥದ್ದು ಎರಡೇ ಗ್ರಹಗಳು. ಅವು ಯಾವುವು? ಸೂರ್ಯನಿಗೆ ಸಮೀಪ ಇರತಕ್ಕಂಥ ಗ್ರಹಗಳು. ಸೊ ಯಾವಪ್ಪ ಅಂತಂದರೆ ಇವು ಬುಧ ಮತ್ತು ಶುಕ್ರ. ಸೊ ಬುಧ ಮತ್ತು ಶುಕ್ರ ಗ್ರಹಕ್ಕೆ ಅಂದರೆ ಮರ್ಕ್ಯೂರಿ ಆ್ಯಂಡ್ ವೀನಸ್, ಇವೆರಡು ಗ್ರಹಕ್ಕೆ ಏನಪ್ಪ ಅಂದರೆ ಯಾವುದೇ ರೀತಿಯಾದ ಉಪಗ್ರಹಗಳಿಲ್ಲ ಸ್ನೇಹಿತರೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಉಳಿದೆಲ್ಲ ಗ್ರಹಗಳಿಗೂ ಉಪಗ್ರಹಗಳಿದ್ದಾವೆ. ನೆಕ್ಸ್ಟ್, ಸೌರವ್ಯೂಹದಲ್ಲಿ ಅತಿ ಚಿಕ್ಕ ಗ್ರಹ ಯಾವುದು ಅಂತ ಕೇಳ್ತಾರೆ. ಸೊ ಅತ್ಯಂತ ಸಣ್ಣ ಗ್ರಹ ಸೂರ್ಯನಿಗೆ ಸಮೀಪದ ಗ್ರಹ ಯಾವುದಂದ್ರೆ ಇದು ಮರ್ಕ್ಯೂರಿ ಅಥವಾ ಬುಧ ಗ್ರಹ ಆಗುತ್ತೆ. ಸೊ ಬುಧ ಗ್ರಹ ಇದಕ್ಕೇನಂತ ಕರೀತಾರೆ ಅಂತಂದರೆ ಮರ್ಕ್ಯೂರಿ ಬುಧ ಗ್ರಹ ಇಲ್ಲಿ ಆನ್ಸರ್ ಆಗುತ್ತೆ. ನೋಡ್ರಿ ಎಷ್ಟು ಸಲ ಕೇಳಿದ್ದಾರೆ. ಇದು PSC 2017 ಕೇಳಿದ್ದಾರೆ. ಸೊ PC KS ISF 2018 ಇನ್ನು KES 2007 SRPC KSRP 2018 ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ ಇದು. ನೆಕ್ಸ್ಟ್, ಸೂರ್ಯನಿಗೆ ಹತ್ತಿರವಾದ ಗ್ರಹ ಇದು ಬುಧ ಗ್ರಹ ಆಗುತ್ತೆ. ಸೊ ಇದು ಮರ್ಕ್ಯೂರಿ. ನೆಕ್ಸ್ಟ್, ಬುಧ ಗ್ರಹವು ಹೊಂದಿರುವ ಚಂದ್ರನ ಸಂಖ್ಯೆ ಯಾವುದೂ ಅಲ್ಲ, ಅಂದರೆ 0. ಬುಧ ಗ್ರಹ ಮತ್ತು ಶುಕ್ರ ಗ್ರಹಕ್ಕೆ ಯಾವುದೇ ರೀತಿಯಾದ ಚಂದ್ರಗಳಿಲ್ಲ, ಉಪಗ್ರಹಗಳಿಲ್ಲ. ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೊ ಭೂಮಿಯ ಅವಳಿ ಗ್ರಹ ಅಂತ ಯಾವ ಗ್ರಹಕ್ಕೆ ಕರೆಯಲಾಗುತ್ತದೆ ಅಂತಂದರೆ ಇದು ಶುಕ್ರ ಗ್ರಹಕ್ಕೆ ಕರೆಯಲಾಗುತ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ. ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ನೆನ್ಪಿಟ್ಕೊಡ್ರಿ, ಮಂಗಳ ಮತ್ತು ಶುಕ್ರಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಿ. ಸೊ ಭೂಮಿಯ ಅವಳಿ ಗ್ರಹ ಇದು ಶುಕ್ರ ಗ್ರಹ. PC KSRP 2018 ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಯಾವ ಗ್ರಹವನ್ನು ಭೂಮಿಯ ಸಹೋದರಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಭೂಮಿಯ ಸಹೋದರಿ ಅಂತ ಕರೀತಕ್ಕಂಥದ್ದು ಅದೇ ಶುಕ್ರ ಗ್ರಹ ವೀನಸ್ ಇದೆಯಲ್ಲ, ಸೊ ಇದು ಭೂಮಿಯ ಅವಳಿ ಗ್ರಹ ಅಥವಾ ಭೂಮಿಯ ಸಹೋದರಿ ಗ್ರಹ ಅಂತ ಕರೆಯಲಾಗುತ್ತದೆ. ಸೊ ಮಂಗಳ ಮತ್ತು ಶುಕ್ರಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಭೂಮಿಗೆ ಅತ್ಯಂತ ಸಮೀಪದ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೊ ಭೂಮಿಗೆ ಅತ್ಯಂತ ಸಮೀಪದ ಗ್ರಹ ಇದು ಶುಕ್ರ ಗ್ರಹ ಆಗುತ್ತೆ. ಶುಕ್ರ ಗ್ರಹ ನೆನಪಿರಲಿ. ನೆಕ್ಸ್ಟ್, SDA 1991 ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಸೌರವ್ಯೂಹದ ಅತಿ ಹೆಚ್ಚು ಸಾಕಾರವಿರ್ತಕ್ಕಂಥ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಶುಕ್ರ ಗ್ರಹವು ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಶಾಖ ಹೊಂದಿರತಕ್ಕಂಥ ಗ್ರಹವಾಗುತ್ತೆ. ಯಾಕಂತಂದರೆ ಹಿಂದಿನ ಒಂದು ಕ್ವಶನ್ದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ CO2 ಜಾಸ್ತಿ ಇದೆ, ಸೊ ಹಾಗಾಗಿ ಹೀಟ್ ಜಾಸ್ತಿ ಎಳೆದುಕೊಳ್ಳುತ್ತೆ. ನೆಕ್ಸ್ಟ್,
ಸೌರವ್ಯೂಹದಲ್ಲಿ ಬುಧ ಮತ್ತು ಭೂಮಿಯ ನಡುವೆ ಇರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೌರವ್ಯೂಹದಲ್ಲಿ ಬುಧ ಗ್ರಹ ಮತ್ತು ಭೂಮಿ ನಡುವೆ ಇರತಕ್ಕಂಥ ಗ್ರಹ ಯಾವುದಪ್ಪ ಅಂತಂದ್ರೆ ಇದು ಶುಕ್ರ ಗ್ರಹ. ಸೌರವ್ಯೂಹದಲ್ಲಿ ಬುಧ ಗ್ರಹ ಮತ್ತು ಭೂಮಿಯ ನಡುವೆ ಇರತಕ್ಕಂಥದ್ದು ಶುಕ್ರ ಗ್ರಹ, ಎರಡನೇ ಗ್ರಹ. ನೆಕ್ಸ್ಟ್, ಗ್ರಹಗಳಲ್ಲಿ ಅತಿ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಇದು ಶುಕ್ರ ಗ್ರಹ. ಇದು ಕೂಡ ತುಂಬ ಸಲ ರಿಪೀಟ್ ಆಗಿದೆ ನೋಡಿ. ನೆಕ್ಸ್ಟ್, ಸೌರವ್ಯೂಹದಲ್ಲಿ ಅತಿ ಪ್ರಜ್ವಲ ಗ್ರಹ ಇದು ಕೂಡ ಶುಕ್ರ ಗ್ರಹ. ನೆಕ್ಸ್ಟ್, ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತಂಗಿಸುವುದು ಯಾವುದರಲ್ಲಿ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಭೂಮಿಯ ಉಲ್ಟಾ ತಿರುಗುತ್ತೆ, ಸೊ ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ತಿರುಗತಕ್ಕಂಥ ಗ್ರಹ ಯಾವುದು ಅಂತ ಕೇಳ್ತಾರೆ ಇಂಡೈರೆಕ್ಟಾಗಿ. ಅಂದರೆ ಅಲ್ಲಿ ಪಶ್ಚಿಮದಲ್ಲಿ ಸೂರ್ಯ ಉಟ್ಕೊಂಡು ಸೊ ಪೂರ್ವದಲ್ಲಿ ಮುಳುಗ್ತಾನೆ. ಸೊ ಆ ರೀತಿಯಾಗಿ ಆಗ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಶುಕ್ರ ಗ್ರಹ. ಶುಕ್ರ ಗ್ರಹ. ನೆಕ್ಸ್ಟ್, ಶುಕ್ರ ಮತ್ತು ಗುರು ಗ್ರಹಗಳು ಎರಡೂ ಉಲ್ಟಾ ತಿರುಗ್ತವೆ, ಗುರುಗ್ರಹ ಮತ್ತು ಶುಕ್ರ ಗ್ರಹ. ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲೂ ಗರಿಷ್ಠ ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ಅತಿ ಹೆಚ್ಚು ತೆಗೆದುಕೊಳ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದು ಗುರುಗ್ರಹ ತೆಗೆದುಕೊಳ್ಳುತ್ತೆ. ಸೂರ್ಯನ ಸುತ್ತ ಒಂದು ಸುತ್ತಬೇಕಂದ್ರೆ ಅಂದರೆ ನಮ್ಮ 12 ವರ್ಷ ನೋಡ್ರಿ, 12 ವರ್ಷ ತೆಗೆದುಕೊಳ್ಳುತ್ತೆ. ಅರ್ತ್ ಇಯರ್ಸ್ ಅಂತ ಕರಿತೀವಿ. 12 ಭೂಮಿಯ ವರ್ಷಗಳನ್ನು ಇದು ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅತಿ ಹೆಚ್ಚು ವರ್ಷಗಳನ್ನು ಇದು ತೆಗೆದುಕೊಳ್ತಕ್ಕಂಥ ಗ್ರಹ. ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ರಿ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೊ ಸೌರವ್ಯೂಹದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಹ ಅಂತ ಅಂದರೆ ಇದು ಗುರುಗ್ರಹ ಆಗುತ್ತೆ. ನೆಕ್ಸ್ಟ್, ಸೌರವ್ಯೂಹದಲ್ಲಿನ ಅತ್ಯಂತ ದೊಡ್ಡ ಗ್ರಹ ಗುರು. ಇದು ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದಿದೆ ಅಂತ ಕೇಳಿದ್ದಾರೆ. ಸೊ ಇದು ಎಷ್ಟು ಪಟ್ಟು ಭೂಮಿಗಿಂತ ದೊಡ್ಡದಿದೆ ಅಂತಂದರೆ 11 ಪಟ್ಟು. 11 ಭೂಮಿಗಳನ್ನು ಇದು ಹಿಡಿಸುತ್ತೆ ಸ್ನೇಹಿತರೆ. ಸೊ ಭೂಮಿಗಿಂತ 11 ಪಟ್ಟು ದೊಡ್ಡ ಗ್ರಹ ಅಂತಂದರೆ ಅದು ಗುರುಗ್ರಹ ಆಗುತ್ತೆ. ಜುಪಿಟರ್ 2020 ಡಿಸೆಂಬರ್ 21 ಈ ಎರಡು ಗ್ರಹಗಳ ನಡುವೆ ಮಹಾಸಂಯೋಗಕ್ಕೆ ಸಾಕ್ಷಿಯಾಯಿತು ಅಂತ ಕೇಳ್ತಾರೆ. ಯಾವ ಎರಡು ಗ್ರಹಗಳು 2020 ಡಿಸೆಂಬರ್ 21ರಂದು ಮಹಾಸಂಯೋಗ ಅಂದರೆ ಒಂದೇ ರೇಖೆಯಲ್ಲಿ ಕಂಡು ಬಂದಿರತಕ್ಕಂಥ ಗ್ರಹಗಳು ಯಾವುವು ಅಂತ ಕೇಳಿದರೆ, ಸೊ ಇದು ಶನಿ ಗ್ರಹ ಮತ್ತು ಗುರು ಗ್ರಹಗಳು ಒಂದೇ ರೇಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸೊ KPSC ಆಯುಷ್ ಸ್ಟಾಫ್ ನರ್ಸ್ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ನೆನಪಿರಲಿ. ನೆಕ್ಸ್ಟ್, ಬಹುವಾಗಿ ಹೈಡ್ರೋಜನ್ ಹಾಗೂ ಹೀಲಿಯಂ ಅನಿಲಗಳನ್ನು ಹೊಂದಿರುವ ಗ್ರಹಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಹೈಡ್ರೋಜನ್ ಹಾಗೂ ಹೀಲಿಯಂ ಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹಗಳು ಯಾವುವು ಅಂತ ಅಂದರೆ ಇಲ್ಲಿ ಆಪ್ಷನ್ ಎ ಗುರುಗ್ರಹ. ಗುರುಗ್ರಹ ಹೈಡ್ರೋಜನ್ ಮತ್ತು ಹೀಲಿಯಮನ್ನು ಹೊಂದಿರತಕ್ಕಂಥ ಗ್ರಹವಾಗುತ್ತೆ ಇಲ್ಲಿ. ನೆಕ್ಸ್ಟ್, ಅತಿ ಹೆಚ್ಚು ಕೆಳಗಿನ ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲೂ ಗರಿಷ್ಠ ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಗುರುಗ್ರಹ ಅಂತ ಹೇಳಿದ್ನಲ್ಲ. ಸೊ ಏನಪ್ಪ ಅಂದರೆ 12 ಭೂಮಿಯ ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್, ರಾತ್ರಿಯ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರದ ನಂತರ ಯಾವುದು ಅತ್ಯಂತ ಪ್ರಕಾಶಮಾನವಾದುದು ಅಂತ ಕೇಳಿದ್ದಾರೆ. ಸೊ ಚಂದ್ರ ಮತ್ತು ಶುಕ್ರ ಗ್ರಹದ ನಂತರ ಅತ್ಯಂತ ಪ್ರಕಾಶಮಾನವಾದುದು ಯಾವುದಪ್ಪ ಅಂತಂದರೆ ಇದು ಗುರುಗ್ರಹ. ನೋಡ್ರಿ ಗುರುಗ್ರಹ ಚಂದ್ರ ಮತ್ತು ಶುಕ್ರ ಗ್ರಹ ಬಿಟ್ಟರೆ ರಾತ್ರಿ ವೇಳೆದಲ್ಲಿ ನಮಗೆ ಗೋಚರಿಸತಕ್ಕಂಥದ್ದು ಗುರುಗ್ರಹ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಶನಿ ಗ್ರಹದ ಉಪಗ್ರಹವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಶನಿ ಗ್ರಹದ ಉಪಗ್ರಹ ಯಾವುದು ಆಗಿಲ್ಲ ಅಂತಂದರೆ ಟೈಟಾನಿಯಾ. ಇದು ಶನಿ ಗ್ರಹದ ಉಪಗ್ರಹ ಅಲ್ಲ, ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟಿದೆ. ಸೊ ಟೈಟಾನ್ ಹೌದು, ಮೈಮಾಸ್ ಹೌದು, ರಿಯಾ ಕೂಡ ಹೌದು. ಸೊ ಬಟ್ ಟೈಟಾನಿಯಾ ಅಲ್ಲ ಇದು. ನೆಕ್ಸ್ಟ್, ಕೆಳಗಿನ ಯಾವ ಗ್ರಹಗಳು ಗರಿಷ್ಠ ಸಂಖ್ಯೆಯಲ್ಲಿ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಯಾವ ಗ್ರಹಗಳು ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನ ಹೊಂದಿವೆ ಅಂತ ಅಂದರೆ ಇದು ಶನಿಗ್ರಹ. ಶನಿಗ್ರಹ ಪ್ರೆಸೆಂಟ್ ರಿಪೋರ್ಟ್ ಪ್ರಕಾರ ಶನಿಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹವಾಗುತ್ತೆ. ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ ಅಂತ ಕೇಳಿದ್ದಾರೆ. ಸೊ ಟೈಟಾನ್ ಅನ್ನುವಂಥದ್ದು ಶನಿ ಗ್ರಹದ ಉಪಗ್ರಹ, ಟೈಟಾನಿಯಾ ಅನ್ನುವಂಥದ್ದಲ್ಲ. ಸೊ ಟೈಟಾನ್ ಇದು ಶನಿ ಗ್ರಹದ ಉಪಗ್ರಹವಾಗುತ್ತೆ. ಸೊ ಇಲ್ಲಿಗೆ ಗ್ರಹಗಳ ಮೇಲಿನ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಸೊ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅಂದರೆ ತುಂಬ ಪ್ರಶ್ನೆಗಳಿದ್ದಾವೆ, ಬಟ್ ಏನಪ್ಪ ಅಂದರೆ ಇವಿಷ್ಟು ರಿಪೀಟ್ ಆಗಿರ್ತಕ್ಕಂಥದ್ದು, ರಿಪೀಟ್ ಮುಂದೆ ಕೂಡ ಆಗ್ತವೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ಅಪ್ ಟು ಡೇಟ್ ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ಇದಷ್ಟೇ ಫೈನಲ್ ಮಾಡ್ಕೋಬೇಡ್ರಿ, ಇದ್ರ ಮುಂದೆ ಮತ್ತೆ ಓದ್ಕೊಳ್ರಿ. ಬಟ್ ಇದು ಕೂಡ ತುಂಬ ಹೆಲ್ಪ್ ಆಗ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಡೈಲಿ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.